ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾವು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಬ್ರೋ. ಎಷ್ಟು ಚಿಕ್ಕ ಕ್ಲಾಸಲ್ಲಿ ಕೊಟ್ಟಿದ್ದೆ ಫಸ್ಟ್ ಟೈಮ್ ಅಷ್ಟು ಚಿಕ್ಕ ಕ್ಲಾಸ್ ನೋಡಿದ್ದು ನಾನು. ಶಿವಮೊಗ್ಗ ಗಾಡಿ ನಮ್ಮ ಸಬ್ಸ್ಕ್ರೈಬರು ನಮ್ಮನ್ನು ನೋಡಿ ಗಾಡಿ ತಗೊಂಡಿರೋದಂತೆ. ಕೇಳಿದ್ರೆ ಖುಷಿ ಆಗುತ್ತೆ ಏನು ಬ್ರೋ? ಹೌದಾ? ಬಂದ್ರಾ ಅವರು? ಬಂದ್ರಾ? ಬರಲಿ ತಡಿ ಇವರು ಬರಲಿ ಅವರು, ಹೋಗೋಣ. ಫೈನಲ್ ಆಗಿ ಕರೆಕ್ಟು 6 ಗಂಟೆಗೆ ನಮ್ಮ ಬರೋಡ ಮಾರ್ಕೆಟ್ ರೀಚ್ ಆಗಿದ್ದಾಯಿತು. APMC ಮಾರ್ಕೆಟು. ಇಲ್ಲೇ ಟಾಟಾ ಮಾಡಿಸ್ಕೊಂಡು ಎಂಟ್ರಿ ಎಲ್ಲ ಮಾಡ್ತಿದ್ದಾಯಿತು. ಮೊನ್ನೆ ಇವಾಗ 25 ನಂಬರ್ ಅಂಗಡಿಗೆ ಹೋಗ್ಬೇಕಂತ ಮುಂದೆ ಲೆಫ್ಟ್ಗೆ ಹೋಗಿ ಅಂದರು. ಹೋಗೋಣ ನೋಡ್ಕೊಂಡು ಪೂರ ಲೆಫ್ಟ್ ಸ್ಟ್ರೈಟ್ ಹೋಗಿ ರೈಟ್. ಇದೇ ನಮ್ಮ ಬರೋಡ APMC ಮಾರ್ಕೆಟು. ಸಕ್ಕತ್ ದೊಡ್ಡದು. ಗಾಡಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿ ಬಂದಿದ್ದೀವಿ. ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾವು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಬ್ರೋ. ಎಷ್ಟು ಚಿಕ್ಕ ಕ್ಲಾಸಲ್ಲಿ ಕೊಟ್ಟಿದ್ದೆ ಫಸ್ಟ್ ಟೈಮ್ ಅಷ್ಟು ಚಿಕ್ಕ ಕ್ಲಾಸ್ ನೋಡಿದ್ದು ನಾನು. ಹೌದಾ? ಸಖತ್ತಾಗಿ ಟೀ ಏನೋ, ಬಟ್ ಗ್ಲಾಸ್ ಎಷ್ಟು ಕೊಟ್ಟಿದ್ದು. ಗಾಡಿನ ಯಾವ ರೇಂಜ್ಗೆ ಹಾಕ್ಸಿದ್ದಾರೆ ಅಂದರೆ ಅಲ್ಲಿ ಮನುಷ್ಯ ಹೋಗೋಕ್ಕಲ್ಲ ಗುರು. ಹಗ್ಗ ಬಿಚ್ಚಬೇಕಂದ್ರೂ ಜಾಗ ಇಲ್ಲ. ಹಗ್ಗ ಎಲ್ಲ ನೋಡಿ ಹಾಗೆ ಹಾಕ್ಬಿಟ್ಟಿದ್ದೀವಿ ಕಿತ್ತು. ಏನೂ ಮಾಡೋಕ್ಕಾಗಲ್ಲ. ಖಾಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡಿ. ದೊಡ್ಡ ಮಾರ್ಕೆಟು ಸ್ವಲ್ಪ ಪರವಾಗಿಲ್ಲ, ಬೇಗ ಖಾಲಿ ಆಗ್ತೈತೆ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ಇನ್ನು. ಒಟ್ಟು ಹಂಗೆ ಮಾರ್ತಾ ಇದ್ದಾರೆ ಗಾಡೀಲಿ. ತೂಕ ಮಾಡಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಖತ್ ದೊಡ್ಡ ಮಾರ್ಕೆಟ್ ಇದು. ಜನ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗಾಡಿ ಅಂತೂ ಇಷ್ಟೇ ಖಾಲಿ ಆಗಿರೋದು ನೋಡಿ. ಬೆಳಗ್ಗೆ ಬಂದವರು ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗ್ತೈತೆ. ಇಷ್ಟೇ ಖಾಲಿ ಆಗಿದ್ದು. ಸ್ವಲ್ಪ ಖಾಲಿ ಮಾಡ್ಬಿಟ್ಟು ನಿಲ್ಲಿಸಿದ್ದಾರೆ. ನಂದು 100 ಕ್ರೇಟ್ ಇರಬೇಕು ಅಷ್ಟೇ ಎಲ್ಲ ಕುಟ್ಟಾಕೋರು ಗಾಡೀಲಿ. ಮಧ್ಯಾಹ್ನ 4 ಗಂಟೆ ಮೇಲೆ ಮಾಡ್ತಾರಂತೆ. ಹಂಗಾಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ. ಗಾಡಿ ಖಾಲಿ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂತ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ವಿ ಫುಡ್ಡು. ದರ್ಶನ್ ಬ್ರೋ ಇಸ್ಕೊಂಬಂದರು. ಒಂತ ಬ್ರೋ ವಾಟ್ರ್ ತೊಗೊಂಬೋಗಿತ್ತು ಬ್ರೋ. ಇದೇ ಇವತ್ತು ನಮ್ಮ ಟಿಫನ್ ಅಂದ್ಕೊಳ್ಳಿ. ಬೆಳಗ್ಗೆ ಟಿಫನ್ ತಿಂದಿದ್ವಿ. ಟಿಫನ್ಗೆ ಏನು ತಿಂದಿದ್ವಿ ಅಂದರೆ 2 ಸಮೋಸ ತಿಂದಿದ್ವಿ. ಇವಾಗ ಮಧ್ಯಾಹ್ನ ಬಿರಿಯಾನಿ ತಿಂತಿದ್ವಿ 2 ಗಂಟೆಗೆ. ಟೈಮ್ ಬಂದು ಕರೆಕ್ಟಾಗಿ 2:15 ಸ್ನಾನಕ್ಕೆ ಹೋಗ್ತಾಯಿದ್ವಿ. ಇವಾಗಿನ ಮಾರ್ಕೆಟ್ ಮತ್ತೆ ರೀಓಪನ್ ಆಗ್ತೈತೆ. ಸಂಜೆ 5 ಗಂಟೆ ಆದರೂ ಇನ್ನೂ ಗಾಡಿ ಖಾಲಿ ಆಗಿಲ್ಲ. ಇನ್ನೂ ಯಾವಾಗ ಮಾಡ್ತಾರೋ ಏನು ಕಥೆನೋ ಗೊತ್ತಿಲ್ಲ. ಮಾಡ್ತಾಯಿದ್ರು 20-30 ಕ್ರೇಟ್ ಇತ್ತು ಅಷ್ಟೇ. ಪಕ್ಕದಾಗಿರೋದು ಶಿವಮೊಗ್ಗ ಗಾಡಿ ನಮ್ಮ ಸಬ್ಸ್ಕ್ರೈಬರ್ಗೆನೋ. ಅದು ನಮ್ಮ ಗಾಡಿ ನೋಡಿ ಅವ್ರು ಭಾರತ್ ಬೆಂಜೇ ಬೇಕು ಅಂತ ತೊಗೊಂಡಿರೋದು. ಗಾಡಿ ಎಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಕ್ರೇಟ್ ತುಂಬಿದ್ದಾರೆ. ಇಲ್ಲ ಪಕ್ಕದಲ್ಲಿ ಅವ್ರು ಗೋಡನ್ ಐತಂತ ಅಲ್ಲ ಇಳಿಸ್ಕೊಂತಾರಂತೆ. ಬ್ರೋ ನಂಗೊಂದು ಸ್ವಲ್ಪ ಮೊಬೈಲ್ ಕೊಡಿ ಅಲ್ಲಿರೋದು. ಅಲ್ಲೇ ಗೋಡನ್ ಅಲ್ಲಿ ಕರೆಕ್ಟ್ ಬರ್ತಾರೆ ಅವರು. ಅಲ್ಲಿ ಹೋಗ್ಬಿಡಿ ಬಾಡಿಗೆ ಇಸ್ಕೊಂಡ್ಬರ್ತೀನಿ. ಓಕೆ ಸರಿ ಬ್ರೋ. ಅಲ್ಲಿ ಇಲ್ಲೇ ಅಂತ ಮುಂದೆ ಆ ರೋಡಲ್ಲಿ ಅವ್ನು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಬಾಡಿಗೆ ಇಸ್ಕೊಂಡು ನಾನು ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇಳಿಸ್ಕೊಂತಾರೆ ಫುಲ್. ಅಲ್ಲಿ ಅವ್ರ ಅಂಗಡಿ ಇರೋದು. ಅಲ್ಲಿಂದ ಕ್ರೇಟ್ ಹಾಕೊಂಬಂದು ಇಲ್ಲಿ ಗೋಡನಲ್ಲಿ ಇಳಿಸಿದ್ದೆ ಆಯಿತು. ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಕೆಲಸ ಎಲ್ಲ ಮುಗೀತು. ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕಷ್ಟೆ. ಇವಾಗ ಇಲ್ಲಿಂದ ಎಲ್ಗಪ್ಪ ಹೋಗಬೇಕು ಅಂದರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕು. ಇಲ್ಲಿಂದ 13 ಕಿಲೋಮೀಟರ್ ಲೊಕೇಶನ್ ಹಾಕಿ ನೋಡಿದೆ. ನಾನು ಒಂದು 4 ವರ್ಷದ ಕೆಳಗೆ ಬಂದ್ಬಿಟ್ಟು ನಾನು ಇನ್ನೂ ಗಾಡಿ ಓನರ್ ಆಗಿರಲಿಲ್ಲ. ಆವಾಗ 1 ತಿಂಗಳು ಲೋಡ್ ಇಲ್ಲದೆ ಅದೇ ಆಫೀಸ್ ಹತ್ರ ಮಲ್ಕೊಂಡು ಹೋಗಿದ್ದೆ. ಹಾಗಾಗಿ ಇವಾಗ ಅದೇ ಆಫೀಸ್ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ 4 ವರ್ಷ ಆದಮೇಲೆ. ನೋಡೋಣ ಈ ವರ್ಷ ಎಷ್ಟು ದಿನ ಮಲ್ಕೊಂತೀವೋ ಏನೋ. ಗುಜರಾತಲ್ಲಿ ಸ್ವಲ್ಪ ಫುಲ್ ಡಲ್ಲಿಂಗ್ ಆಯ್ತು. ಲೋಡಿಂಗು ನೋಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗಬೇಕು. ಅವರು ನಮ್ಮ ಆಫೀಸ್ ಹತ್ರ ಬರ್ತೀನಿ ಅಂದರು. ಆ ಶಿವಮೊಗ್ಗ ಗಾಡಿ ನಮ್ಮ ಸಬ್ಸ್ಕ್ರೈಬರು ನಮ್ಮನ್ನು ನೋಡಿ ಗಾಡಿ ತಗೊಂಡಿರೋದಂತೆ. ಕೇಳಿದ್ರೆ ಖುಷಿ ಆಗುತ್ತೆ ಏನು? ಹೌದಾ? ಇನ್ಸ್ಪೈರ್ಡ್ ಬೈ ಮೀ ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ಅಷ್ಟೇ. ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಇಲ್ಲಿಂದ. ಅವ್ರು ಖಾಲಿ ಆಗ್ತೈತೆ, ಅದಕ್ಕೆ ವೆಯ್ಟಿಂಗು. ಅವ್ರದ್ದು ಕೂಡ ಗಾಡಿ ಬಂತು. ಅಣ್ಣ ಹಿಂದೆ ಡೋರ್ ಹಾಕೋಕೆ ಹೋಗುತ್ತೆ. ಡೋರ್ ಹಾಕೊಂಡು ಬರ್ತದೆ. ಹೋಗೋಣ ಬ್ರೋ. ಇಲ್ಲಿಂದ 13 ಕಿಲೋಮೀಟರ್ ಇದೆ ಆಫೀಸ್ ಅಷ್ಟೇ. ಅಣ್ಣ ಬಂದ್ರಾ ಅವರು? ಬಂದ್ರಾ? ಬರಲಿ ತಡಿ ಇವರು ಬರಲಿ ಅವರು, ಹೋಗೋಣ. ಇಲ್ಲೇ ಮಾರ್ಕೆಟ್ ಇರೋದು. ರೋಡ್ ಸೈಡಲ್ಲೇ ಮಾರ್ಕೆಟ್ ಒಳಗೆ. ಹೈವೇ ಪಕ್ಕದಲ್ಲೇ. ಇಲ್ಲಿಂದ ಒಂದು 12 ಕಿಲೋಮೀಟರ್ ಆದರೆ ಬೈಪಾಸಲ್ಲಿ ನಮ್ದು ಆಫೀಸ್ ಸಿಗುತ್ತೆ. ಈ ರೋಡ್ ಅಂತೂ ಹೆವಿ ಟ್ರಾಫಿಕ್ ಇರೋ ರೋಡು. ಬಾಂಬೆ ಟು ಅಹಮದಾಬಾದ್ ರೋಡು ಅಂದರೆ ಗಾಡಿ ಓಡಿಸೋಕೆ ಭಯ ಆಗುತ್ತೆ. ಯಾಕಂದರೆ 6 ಲೈನ್ ಹೈವೇ ಇದ್ರೂ ಕೂಡ ಯಾವಾಗಲೂ ಫುಲ್ಲು ಜಾಮ್ ಆಗಿರುತ್ತೆ. ಅಷ್ಟು ಟ್ರಾಫಿಕ್ ಇರ್ತವೆ, ಅಷ್ಟು ಗಾಡಿ ಇರ್ತವೆ ಈ ರೋಡಲ್ಲಿ. ಗಾಡಿ ಎತ್ಕೊಂಡ್ಬಿಟ್ಟು ಇಲ್ಲೇ ಆಫೀಸ್ ಹತ್ರ ಬಂದು ಗಾಡಿ ಹಾಕೋಣ ಅಂತ ಬಂದರೆ ಆಫೀಸ್ ಹತ್ರ ಫುಲ್ ಆಗಿದ್ದಾವೆ ಗಾಡಿಗಳು. ಒಂದು ಸುಮಾರು ಗಾಡಿಗಳಿದ್ದಾವೆ. ಹಂಗಾಗಿ ಆಫೀಸ್ ಹೊರಗೇನೆ ಒಂದು ಹೋಟ್ಲ್ ಐತೆ. ಹೋಟ್ಲ್ ಹತ್ರ ಗಾಡಿ ಹಾಕಿದ್ದೀವಿ. ನಮ್ಮ ಗಾಡಿ ಇಲ್ಲಿದೆ, ಅವ್ರ ಗಾಡಿ ಇಲ್ಲೇ ಪಕ್ಕದಲ್ಲೇ ಐತೆ. 2 ಗಾಡಿ ಇಲ್ಲೇ ಹಾಕಿದ್ವಿ. ಬ್ರೋ ಊಟಕ್ಕೋಣ. ಇದೇ ಹೋಟ್ಲು. ಇಲ್ಲಿ ಕಾಣೋದೇ ಹೋಟ್ಲು, ಲೈಟ್ ಕಾಣೋದೇ ಹಿಂದೆ. ಹೋಗಿ ಊಟ ಗೀಟ ಮಾಡಿಕೊಂಡು ಬಂದು ಮಲ್ಗೋಣ ಫಸ್ಟು. ಟೈಮ್ ಎಷ್ಟು ಬ್ರೋ ಅವಲೇ ನೋಡಿ? 9:47. 10 ಗಂಟೆ ಅಂದರೆ ಹೋಗಿ ಊಟ ಮಾಡ್ಕೊಬಂದು ಮಲ್ಕೊಂಡು ಬನ್ನಿ. ಬೇರೆ ಏನು ಟೆನ್ಷನ್ ಇಲ್ಲ. ಫಸ್ಟ್ ನಿದ್ದೆ ಆಗಬೇಕು. ನಮ್ಮ ಬ್ರೋದ್ ಕಣ್ಣು ನೋಡಿ ಹೆಂಗಾಗಿದೆ ಕೆಂಪಿಗೆ. ನನ್ನ ನೋಡಿ ಏನೂ ಮಾಡೋಕ್ಕಾಗಲ್ಲ. 2 ದಿನ ನಿದ್ದೆ ಇಲ್ಲಿದ್ದ ಕಾರಣ ಹಿಂಗಾಗೈತೆ. ಇವತ್ತು ಫುಲ್ಲು ನಿದ್ದೆ. ಬೆಳಗ್ಗೆ ಒಂದು 8 ಗಂಟೆವರೆಗೆ ಎದುರಾದೆ ಬೇಡ. ಇವತ್ತಿಂದು ಊಟ ಒಂದು ಸೇವ್ ಟೊಮಾಟ್ರು ಜೊತೆಗೆ ರೋಟಿ ತೊಗೊಂಡಿದ್ದೀವಿ. ರೈಸ್ ಆಮೇಲೆ ತಿನ್ನೋಣ.
ಎಲ್ಲರೂ ಕೂತ್ಕೊಂಡು 4 ಜನ ಇಲ್ಲೇ ಊಟ ಮಾಡ್ತಾ ಇದೀವಿ. ಇದೇ ಡಾಬ್ದಲ್ಲೇ ಪಕ್ಕದಲ್ಲೇ ಡಾಬಾ ಇರೋದು ನೋಡಿ. ಶೇವ್ ಟೊಮೆಟೊ ಅಂತೂ ಮಸ್ತಾಗಿ ಮಾಡಿಕೊಟ್ಟಿರೋ, ಟೇಸ್ಟ್ ಸೂಪರಾಗೈತೆ. ಸದ್ಯಕ್ಕೆ 2 ಗಾಡಿನೂ ಇಲ್ಲೇ ನಿಲ್ಲಿಸಿದ್ದೀವಿ. ಇವಾಗ ಇದೇ ಹೋಟ್ಲಲ್ಲೇ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಇಲ್ಲೇ ಅವತ್ತು ಆಲ್ಟು. ಬನ್ನಿ ಹೋಗಿ ಮಲ್ಕೋಣ, ಇನ್ನೇನಿಲ್ಲ, ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಇದೇ ಹೋಟ್ಲೆಲ್ಲ. ಊಟ ಎಲ್ಲ ಸಾಕಾಗಿತ್ತು, ಇನ್ನೇನು ಕೆಲಸ ಇಲ್ಲ ಗುರು. ಗಾಡಿ ಅಕ್ಕಪಕ್ಕದಾಗೆ ನಿಲ್ಸ್ಕೊಂಡಿದ್ದೀವಿ 2 ಗಾಡಿ. ಇಲ್ಲೇ ಮಲಗಬೇಕು. ಫ್ಲಾಗ್ ಅಂತೂ ಸಿಕ್ಕಾಪಟ್ಟೆ ಸಣ್ಣದಾಗೋಯ್ತು ಇವತ್ತು ಬ್ರೋ. ಯಾಕಾಯ್ತು ಚಿಕ್ಕ ಫ್ಲಾಗು? ಏನು ಮಾಡೋಕ್ಕಾಗಲ್ಲ ಬ್ರೋ, ಒಂದು ಲೋಡಿಂಗ್ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ. ಬೆಳಗ್ಗೆಯಿಂದ ಏನು ಕೆಲಸ ಇಲ್ಲ, ಸುಮ್ಮನೆ ಕುಂತಿದ್ದೀವಿ. ಬರೀ ಅನ್ಲೋಡ್ ಮಾಡಿಸ್ಕೊಂಬಂದಿದ್ದು. ಇನ್ನು ಗುಜರಾತ್ಗೆ ಬಂದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ ಒಂದೇ ದಿನಕ್ಕೆ ಇಲ್ಲಿ ಲೋಡ್ ಆಗುತ್ತೆ ಅನ್ನೋ ಕನ್ಫರ್ಮೇಷನು ಇಲ್ಲ. 2 ದಿನ ಆಗುತ್ತೋ 3 ದಿನ ಆಗುತ್ತೋ ವಾರ ಆಗುತ್ತೋ ಗೊತ್ತಾಗಲ್ಲ. ಒಳ್ಳೆ ರಿಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಏನಾಗುತ್ತೋ ಮಾಡೋಣ. ಇನ್ನು ಏನು ಪ್ಲಾನಿಂಗೇ ಇಲ್ಲ ನಮ್ಮದು. ಏನ್ರೋ ಮತ್ತೆ ದಗೆ ಬೇರೆ ಹೆವಿ ಇದೆ ಬ್ರೋ. ಇರೋಕ್ಕೆ ಆಗಲ್ಲ ಗುರು. ಏನೋ ಒಂದು ಟ್ರಿಪ್ ಎಂಜಾಯ್ ಮಾಡ್ಕೊಂಬರೋಣ ಅಂತ ಬಂದರೆ ಈ ಟ್ರಿಪ್ ಏನೇನೋ ಆಗೋಗ್ತೈತಿ. ಬೇರೆ ಆಗ್ತಾ ಇರೋದೇ ಬೇರೆ. ಏನೇನೋ ಪ್ಲಾನ್ ಮಾಡ್ಕೊಂಬಂದ್ವಿ, ಇದು ಆಗ್ತಾ ಇರೋದೇನೇನೋ. ಇವತ್ತಿಷ್ಟು ಚಿಕ್ಕ ವ್ಲಾಗ್ ಆಗೋದು ನಾವು ಕನ್ಸಲ್ಲ ಅಂದ್ಕೊಂಡಿರಲಿಲ್ಲ. ಏನೋ ಮಾಡೋಕ್ಕಾಗಲ್ಲ. ಟೈಮು ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಟೈಮು ಬರೀ 6 ನಿಮಿಷ ಆಯ್ತು ಅಂತ. ಯಾರೋ ಬೇಜಾರಾಗಬೇಡಿ, ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಕೊಡೋಣ. ಈ ಟ್ರಿಪ್ಪು ಬೇರೆ ಏನೋ ಪ್ಲಾನ್ ಮಾಡಿದ್ವಿ, ಇನ್ನೊಂದು ನೋಡೋಣ, ಅದಾದರೆ ಮಾಡೋಣಂತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಅಲ್ಲ ಲೈಕ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.